ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ರಂಗಗಳಲ್ಲೂ ಸಹ ಚಲನಚಿತ್ರಗಳು ಬಂದಿದ್ದು, ಆದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ವಿಚಾರವಾಗಿ ಇಲ್ಲಿವರೆಗೂ ಚಲನಚಿತ್ರ ಮಾಡಿರಲಿಲ್ಲ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರ ಬಗ್ಗೆ ಎಷ್ಟೇ ಅವಹೇಳನ ಆದರೂ ಸಹ ಇಲ್ಲಿವರೆಗೂ ಹೊರಕ್ಕೆ ತಂದಿರಲಿಲ್ಲ. ಈ ಚಿತ್ರದಲ್ಲಿ ಅಲ್ಪ ಸ್ವಲ್ಪ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಆಗುವಂಥ ನೋವುಗಳನ್ನು ಅಲ್ಪ ಸ್ವಲ್ಪ ಹೊರಹೊಮ್ಮಿದೆ. ಹಾಗೇನೆ ಇದು ಸರ್ಕಾರ ಗಮನ ಹರಿಸಬೇಕಾದದ್ದು ಇನ್ನೂ ಇದರಲ್ಲಿ ಫಿಲಂನಲ್ಲಿ ಬರಬೇಕಾದದ್ದು ಬಹಳ ಇದೆ. ಏಕೆಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಡೆಸೋರು 60-50 ವರ್ಷಗಳಿಂದ ನ್ಯಾಯಬೆಲೆ ಅಂಗಡಿ ನಡೆಸ್ತಾ ಇದ್ದಾರೆ. ಅವರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಇಲ್ಲಿವರೆಗೆ ಇಲ್ಲ. ಒಂದು ಕಮಿಷನ್ ಅನ್ನೋದೊಂದು ಬಿಟ್ಟರೆ ಅವರು ಒಂದು ಬಾಡಿಗೆ ಮನೆ ಏನು ನ್ಯಾಯಬೆಲೆ ಅಂಗಡಿ ನಡೆಸ್ತಾರೆ ಅದಕ್ಕೆ ಬಾಡಿಗೆ ಇಲ್ಲ. ಲ್ಯಾಪ್ಟಾಪ್ಗಳಿಗೆ ಅದಕ್ಕೆ ಏನು ಕರೆನ್ಸಿ ಹಾಕ್ತಾರೆ ಆ ಕರೆನ್ಸಿಗೆ ಹಣ ಇಲ್ಲ. ತೂಕ ಮಾಡೋನಿಗೆ ತೂಕದ ಇದನ್ನ ಚಾರ್ಜ್ ಕೊಡ್ತಾ ಇಲ್ಲ. ಮತ್ತೆ ಕರೆಂಟ್ ಚಾರ್ಜ್ ಇಲ್ಲ, ಲೇಬರ್ ಚಾರ್ಜ್ಗಳು ಕೊಡ್ತಾ ಇಲ್ಲ. ಇವೆಲ್ಲವರ ಜೊತೆಗೆ ಸರ್ಕಾರ ದಿನಕ್ಕೊಂದು ಆದೇಶವನ್ನು ಹೊರಗೆ ತರ್ತಾ ಇದೆ. 8ರಿಂದ ರಾತ್ರಿ 10 ಗಂಟೆವರೆಗೂ ಒಬ್ಬ ಸರ್ಕಾರಿ ನೌಕರನಿರ್ಬೋದು, ಒಬ್ಬ ಸಾಮಾನ್ಯ ಮನುಷ್ಯ 8 ಗಂಟೆ ಮಾತ್ರ ಒಂದು ದಿವಸಕ್ಕೆ ದುಡಿಬೇಕು ಅಂತ ಇದೆ. ಆದರೆ ಸರ್ಕಾರ ಇಲ್ಲ ಸಲ್ಲದ್ದು ಈ ನ್ಯಾಯಬೆಲೆ ಅಂಗಡಿ ಆದ್ಮೇಲೆ ಬೇಕಾದಷ್ಟು ಕಾನೂನುಗಳು ತಂದಿದೆ. ಇದರಲ್ಲಿ ಎಲ್ಲ ಒಂದು ಕಡೆ ನಮಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಚಿತ್ರ ತೆಗೆದು ಒಂದು ಆತ್ಮಸ್ಥೈರ್ಯವನ್ನ ತಂದಿದ್ದಾರೆ. ಇದು ಮುಂದೆ ಇನ್ನೂ ಸಹ ಹೆಚ್ಚಿಗೆ ಆಗಬೇಕು. ಏನು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಡೆಸ್ತಾ ಇರೋರು ಇವತ್ತು ಇವರು ಹೇಳ್ತಾ ಇರೋದು ನಿಜ. ಕೇವಲ ಕಮಿಷನ್ಗೋಸ್ಕರ ಇವತ್ತು ಅವರ ಜೀವನ ನಡೆಸ್ತಾ ಇದ್ದಾರೆ. ಅವರು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಡೆಸೋರಿಗೆ ಕಮಿಷನ್ನು ಸಹ ತಿಂಗಳಿಗೆ ಸರಿಯಾಗಿ ಕೊಡ್ತಾ ಇಲ್ಲ. ಅವರು ತುಂಬಾ ನೋವನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಒಂದೇ ಒಂದು ಇದರಲ್ಲಿ ಚಿತ್ರದಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದಾರೆ. ಇವರಿಗೆ ಈ ಚಲನಚಿತ್ರ ತೆಗೆದವರಿಗೆ ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರ ಪರವಾಗಿ ಹಾಗೆ ರಾಜ್ಯಾಧ್ಯಕ್ಷರ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಪಿಕ್ಚರ್ ನೋಡುವಂತ ಸರ್ಕಾರಿ ನ್ಯಾಯಾಲಯಗಳು 40 ವರ್ಷದಿಂದ ಸಾಧನೆ ಮಾಡ್ಕೊಂಡು ಬರ್ತಾ ಇದೀವಿ. ಈ ಪಿಕ್ಚರ್ ನೋಡಿದ್ರೆ ಬಹಳ ಸಂತೋಷವಾಯಿತು ಹಾಗೂ ದುಃಖಕರವೂ ಆಯಿತು. ಯಾಕಂದ್ರೆ ಯಾವುದೇ ರೀತಿ ನ್ಯಾಯಾಲಯ ಪರವಾಗಿ ಕಳೆದಿದ್ದಾರೆ. ನ್ಯಾಯಾಲಯ ಯಾವುದೇ ರೀತಿ ಅನ್ಯಾಯ ಮೋಸ ಆಗದಂಗೆ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಎಲ್ಲ ಮಾಡ್ತಾ ಇದ್ರೆ ವ್ಯವಹಾರದಲ್ಲಿ ನಮಗೆ ಬರೀ ಕಮಿಷನ್ ಧರ್ಮ ನ್ಯಾಯಾಲಯ ಬರೀ ಕಮಿಷನ್ ಮಾತ್ರ ಬರ್ತಾ ಇದೆ. ಅದನ್ನ 150 ಕ್ವಿಂಟಾಲಿಗೆ ಕೊಟ್ಟರೆ ಇನ್ನು ಮುಂದೆ ಕ್ವಿಂಟಾಲಿನ ಜಾಸ್ತಿ ಮಾಡ್ತೀವಿ, ಕಮಿಷನ್ ಜಾಸ್ತಿ ಮಾಡ್ತೀವಿ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡಿದ್ರೆ ಅದನ್ನ ದಯವಿಟ್ಟು ನೆರವೇರಿಸ್ಕೊಡ್ಲಿ. ಅಂಗಡಿಗಳಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ಲಿ. ಅಂಗಡಿಗೂ ಬಹಳ ಬಡವರು ಅದರಿಂದ ನ್ಯಾಯಾಲಯ ಕಮಿಷನ್ಗೆ ಯಾವುದೇ ರೀತಿ ಜೀವನೋಪಾಯ ಸಾಧಿಸಕ್ಕೆ ಆಗ್ತಾ ಇಲ್ಲ. ತುಂಬಾ ಕಡುಬಡವರು ನ್ಯಾಯಾಲಯ ನಡೆಸ್ಕೊಂಡು ಬರ್ತಾ ಇದ್ರು. ದಯವಿಟ್ಟು ಕಮಿಷನ್ ಮಾಡ್ಕೊಡಿ ಅಂತ ಕಮಿಷನ್ 225 ಮಾಡ್ಕೊಡಿ ಅಂತ ಹೇಳಿದ್ದೀವಿ. ಎಲ್ಲ ಕೇಳಿದ್ದೀವಿ. ಪ್ರೆಸಿಡೆಂಟ್ ಒಪ್ಪಂದೇನೆ ಮಾಡ್ಕೊಡ್ರು. ಡೈರೆಕ್ಟರ್ ಸ್ಟೇಟ್ ಪ್ರೆಸಿಡೆಂಟ್ ನಮ್ಮ ತಾಲೂಕು ನ್ಯಾಯಾಲಯಗಳಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ.